ಧಾರವಾಡ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಯೋಗೀಶ್ ಗೌಡ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ವರ್ಷಗಳ ನಂತರ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಕೋರ್ಟ್ ಹೇಳಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 21 ಜನ ಇದ್ರು. ಇದರಲ್ಲಿ ಇಬ್ಬರನ್ನ ಖುಲಾಸೆ ಮಾಡಲಾಗಿದೆ. ಇಬ್ಬರು ಇದರಲ್ಲಿ ಮಾಫಿ ಸಾಕ್ಷಿಗಳಾಗಿದ್ದಾರೆ. ಇನ್ನುಳಿದ 17 ಮಂದಿಯನ್ನ ಕೋರ್ಟ್ ಅಪರಾಧಿ ಅಂತ ಹೇಳಿದೆ. ಕೊಲೆ ನಡೆದು 10 ವರ್ಷಗಳ ನಂತರ ಮಹತ್ವದ ತೀರ್ಪು ಪ್ರಕಟವಾಗಿದೆ. ತೀರ್ಪು ಪ್ರಕಟವಾಗ್ತಾ ಇದ್ದಂತೆ ವಿನಯ್ ಕುಲಕರ್ಣಿ ಗಳಗಳ ಅಂತ ಕಣ್ಣೀರು ಸುರಿಸಿದರು. ಅವರ ಮಕ್ಕಳು ಕೂಡ ಅಲ್ಲೇ ಇದ್ದರು. ಅವರು ಕೂಡ ಕಣ್ಣೀರನ್ನ ಹಾಕಿದ್ರು. ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿಗೆ ಪರಪ್ಪನ ಅಗ್ರಹಾರಕ್ಕೆ ಈಗ ಶಿಫ್ಟ್ ಮಾಡಲಾಗ್ತಾ ಇದೆ. ಬಸ್ನಲ್ಲಿ ಎಲ್ಲ 17 ಮಂದಿಯನ್ನ ಸುಪರ್ದಿಗೆ ಪಡೆದಿರುವಂತಹ ಪೊಲೀಸರು ಈಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಿದ್ದಾರೆ. ಅವರ ವೈದ್ಯಕೀಯ ತಪಾಸಣೆ ನಡೆಯುತ್ತೆ. ಆರೋಗ್ಯ ತಪಾಸಣೆಯ ಬಳಿಕ ಅವರನ್ನ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ನಾಳೆ ಮತ್ತೆ ಕೋರ್ಟ್ ನಲ್ಲಿ ವಾದ ಪ್ರತಿವಾದದ ಬಳಿಕ ಅವರಿಗೆ ಶಿಕ್ಷೆ ಪ್ರಕಟಗೊಳ್ಳಲಿದೆ. ವಿನಯ್ ಕುಲಕರ್ಣಿ ಅವರಿಗೆ ಇನ್ನೂ ಕೂಡ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಿಲ್ಲ. ಅದರ್ವೈಸ್ ಅವರು ಅಪರಾಧಿ ಅಂತ ಕೋರ್ಟ್ ಈಗಾಗಲೇ ತೀರ್ಪನ್ನ ಕೊಟ್ಟಿದೆ. ಹಾಗೆ ನೋಡಿದ್ರೆ ವಿನಯ್ ಕುಲಕರ್ಣಿ ಅವರು ನನಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದ್ದೆ, ನಾನು ಖುಲಾಸೆ ಆಗ್ತಾನೆ ಅಂತ ಬಹಳ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಇದ್ರು. ಆದರೆ ಕೊನೆಗೂ ಕೂಡ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿ ಮೊನ್ನೆನೇ ತೀರ್ಪನ್ನ ಪ್ರಕಟ ಮಾಡಬೇಕಾಗಿತ್ತು. ಆದ್ರೆ ಕೆಲವೊಂದು ತಾಂತ್ರಿಕ ಕಾರಣಗಳು ಮತ್ತು ತೀರ್ಪು ರಚನೆ ಪ್ರಕ್ರಿಯೆ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಇಂದು ಅಂದ್ರೆ ಏಪ್ರಿಲ್ 15ಕ್ಕೆ ತೀರ್ಪನ್ನ ಕಾಯ್ದಿರಿಸಿತ್ತು. ಬೆಳಿಗ್ಗೆಯಿಂದಲೂ ಕೂಡ ಜನ ಕಾತರದಿಂದ ಈ ಒಂದು ತೀರ್ಪು ಏನಾಗಬಹುದು ಅಂತ ಕಾಯ್ತಾ ಇದ್ರು. ಬಿಕಾಸ್ ಅವರು ಈಗ ಶಾಸಕರು ಕೂಡ. ಸೊ ಹಾಗಾಗಿ ಏನಾಗಬಹುದು ಅನ್ನುವಂತ ಕುತೂಹಲಕ್ಕೆ ಸಂಜೆಗೆ ಒಂದು ತೆರೆ ಬೀಳ್ತು. ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ ದೋಷಿ ಅಂತ ಕೋರ್ಟ್ ಈಗ ತೀರ್ಪನ್ನ ಕೊಟ್ಟಿದೆ. ಆದ್ರೆ ಶಿಕ್ಷೆಯ ಪ್ರಮಾಣ ಎಷ್ಟಿರ್ಬೋದು? 2 ವರ್ಷನ, 3 ವರ್ಷನ, 4 ವರ್ಷನ, 5 ವರ್ಷನ? ಈಗಾಗಲೇ ಅವರು ಜೈಲುವಾಸವನ್ನ ಕೂಡ ಅನುಭವಿಸಿದ್ದಾರೆ. ಆದರೆ ಶಿಕ್ಷೆಯ ಪ್ರಮಾಣ ಏನು ಅನ್ನೋದನ್ನ ನಾಳೆ ತೀರ್ಪನ್ನ ಕೊಡುತ್ತೆ ಕೋರ್ಟ್. ಸಿಬಿಐ ತನಿಖೆಗೆ ಇದನ್ನ ಒಪ್ಪಿಸಲಾಯಿತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ಈ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಬಹಳಷ್ಟು ವಿಚಾರಗಳು ಇದರಲ್ಲಿ ಅಡಕವಾಗಿತ್ತು. ಇದರಲ್ಲಿ ಪೊಲೀಸ್ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್, ಎಲ್ಲೆಲ್ಲಿ ಸಭೆ ನಡೆಸಿದ್ರು, ವಿನಯ್ ಕುಲಕರ್ಣಿ ಅವರ ಪಾತ್ರ ಏನು, ವಿನಯ್ ಕುಲಕರ್ಣಿ ಅವರು ಯಾವ ರೀತಿ ಇದಕ್ಕೆ ಕುಮ್ಮಕ್ಕನ್ನ ಕೊಟ್ರು, ಅಥವಾ ಇದನ್ನ ಯಾವ ರೀತಿ ಸರ್ಕಾರಿ ಕಚೇರಿಗಳಲ್ಲಿಯೇ ಈ ಒಂದು ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು, ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಕೋರ್ಟ್ ನಲ್ಲಿ ಸುದೀರ್ಘವಾದಂತಹ ವಾದ ಪ್ರತಿವಾದ ನಡೆದಿದೆ. ಮೊದಲಿಗೆ ಇದು ಒಂದು ಸಣ್ಣ ಜಮೀನು ವಿವಾದ ಎನ್ನುವಂತೆ ಕಂಡು ಬಂತು. ಸೊ ಈ ಜಮೀನು ವಿವಾದದ ಭಾಗವಾಗಿ ಯೋಗೀಶ್ ಗೌಡ ಅವರ ಸಪ್ತಾಪುರದ ಜಿಮ್ ಒಳಗಡೆ ಅವರಿಗೆ ಹೇಗೆ ಬೇಕೋ ಹಾಗೆ ಕತ್ತರಿಸಿ ಹಾಕಿದ್ರು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಇದು ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಒಂದು ಕೊಲೆ ಅಂತ ಆರಂಭ ಪ್ರಾಥಮಿಕ ತನಿಖೆಯಲ್ಲಿ ಅನಿಸಿದ್ರು ಕೂಡ ಹೋಗ್ತಾ ಹೋಗ್ತಾ ಇದು ಒಂದು ರಾಜಕೀಯ ಪ್ರೇರಿತ ಅನ್ನೋದು ಎಸ್ಟಾಬ್ಲಿಷ್ ಆಗ್ತಾ ಹೋಯ್ತು. ತದನಂತರ ಬಿಜೆಪಿ ಗವರ್ನಮೆಂಟ್ ಬಂತು. ಬಿಜೆಪಿ ಗವರ್ನಮೆಂಟ್ ಇದು ನಡೆದಿದ್ರು 2016 ಜೂನ್ 15ರಂದು ಧಾರವಾಡದಲ್ಲಿ. ಅದಾದ ಮೇಲೆ ಬಿಜೆಪಿ ಗವರ್ನಮೆಂಟ್ ಬರುತ್ತೆ 2019ರಲ್ಲಿ. ಈ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಲಾಯಿತು. ಸೊ ಸಿಬಿಐ ತನಿಖೆ ಮಾಡುವಾಗ ಇದು ಕೇವಲ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತ ಪ್ರಕರಣ ಅಲ್ಲ, ಇದರ ಹಿಂದೆ ರಾಜಕೀಯ ಪ್ರೇರಿತವಾದಂತಹ ವೈಷಮ್ಯ ಕೂಡ ಇದೆ ಅನ್ನುವಂತಹ ಅಂಶ ಬೆಳಕಿಗೆ ಬರ್ತಾ ಹೋಯ್ತು.
ಅಷ್ಟೇ ಅಲ್ಲ, ಈ ಇಡೀ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಏನು ಅನ್ನೋದು ಕೂಡ ಎಸ್ಟಾಬ್ಲಿಷ್ ಆಗ್ತಾ ಹೋಗ್ತು. 2020 ನವೆಂಬರ್ 5ನೇ ತಾರೀಕು CBI ವಿನಯ್ ಕುಲಕರ್ಣಿ ಅವರನ್ನ ಬಂಧನಕ್ಕೆ ಒಳಪಡಿಸುತ್ತೆ. ಸೊ ಅಂತಿಮವಾಗಿ ವಿನಯ್ ಕುಲಕರ್ಣಿ ಸೇರಿದಂತೆ ಸುಮಾರು 21 ಮಂದಿಯ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಲಾಗುತ್ತೆ. ಇದರಲ್ಲಿ 2 ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಸೊ ಆಗ ಇದ್ದಂತಹ ಸರ್ಕಾರ ಮತ್ತು ಹೋಮ್ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಒಬ್ಬ ಬಿಜೆಪಿ ನಾಯಕನ ಕೊಲೆ ಪ್ರಕರಣದಲ್ಲಿ ಸರ್ಕಾರ ಇನ್ವಾಲ್ವ್ಮೆಂಟ್ ಅನ್ನೋದಕ್ಕಿಂತ ಪೊಲೀಸ್ ಅಧಿಕಾರಿಗಳು ನೋಡಿ, ರಕ್ಷಕರೇ ಭಕ್ಷಕರಾದ್ರೆ ಹೇಗೆ ಅಂತ. ಅಂದ್ರೆ ಒಬ್ಬ ವ್ಯಕ್ತಿಯ ಕೊಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿ ಹೆಂಗೆ ಕೊಲೆ ಮಾಡಬಹುದು, ಹೆಂಗೆ ಅಂದ್ರೆ ವಿಫಲ ಪ್ರಯತ್ನಗಳು ಕೂಡ ನಡೆದಿದೆ. ಅವರಿಗೆ ಅಟೆಂಪ್ಟ್ಗಳು ಫೇಲಿಯರ್ ಆಗಿದೆ ಅವ್ರನ್ನ ಸಾಯಿಸೋದಕ್ಕೆ. ಇಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಇನ್ವಾಲ್ವ್ ಆಗಿ ಹೆಂಗ್ ಸಾಯಿಸ್ಬೇಕು, ಎಲ್ಲಿ ಹೋಗ್ಬೇಕು, ಹೆಂಗೆ ಅಂತ ಸ್ಕೆಚ್ ಹಾಕಿದಂತಹ ಪ್ರಕರಣ ಇದು. ಸೊ ಈ ಆರೋಪಿಗಳಲ್ಲಿ 2 ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಹೀಗಾಗಿ ಇದು ಒಂದು ಸುದೀರ್ಘ ಪ್ರಕರಣವಾಗಿ ಬಂತು. ವಿನಯ್ ಕುಲಕರ್ಣಿ ಅವರು ಜೈಲಲ್ಲಿ ಇದ್ರು, ತದನಂತರ ಅವರಿಗೆ ಜಾಮೀನು ಸಿಕ್ತು, ತದನಂತರ ಅವರಿಗೆ ತಮ್ಮ ಕ್ಷೇತ್ರಕ್ಕೆ ಹೋಗೋಕೆ ಅವಕಾಶ ಸಿಕ್ತು, ತದನಂತರ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ. ಆಮೇಲೆ ಅವರು ಮತ್ತು ಶಾಸಕರಾದ್ರು. ಈಗ ಅವರು ದೋಷಿ ಅಂತ ಪ್ರಕಟಗೊಂಡಿರೋದು ಒಂದು, ಮತ್ತು ನಾಳೆ ಅವರ ಶಿಕ್ಷೆಯ ಪ್ರಮಾಣ. ಸೊ ಇದಾದ ಮೇಲೆ ಅವರು ತಮ್ಮ ಶಾಸಕ ಸ್ಥಾನವನ್ನು ಕೂಡ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇಮಿಡಿಯೇಟ್ ಆಗಿ ಅವರಿಗೆ ಜಾಮೀನು ಮತ್ತು ತೀರ್ಪಿಗೆ ಸ್ಟೇ ಬರದೇ ಇದ್ರೆ ಅವರು ತಮ್ಮ ಶಾಸಕ ಸ್ಥಾನವನ್ನು ಕೂಡ ಕಳೆದುಕೊಳ್ಳಬೇಕಾಗುತ್ತದೆ. ಸೊ ಈ ಒಂದು ವಿಚಾರದಲ್ಲಿ ಆ ಹುಬ್ಬಳ್ಳಿ ಮತ್ತು ಧಾರವಾಡ ಭಾಗದ ಏನು ಬಿಜೆಪಿ ನಾಯಕರುಗಳಿದ್ದಾರೆ, ಅವರು ತುಂಬಾ ಒಂದು ರೀತಿ ಪ್ರತಿಷ್ಠೆಯಾಗಿ ಈ ಪ್ರಕರಣವನ್ನ ಸ್ವೀಕಾರ ಮಾಡಿದ್ರು. ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಈ ಪ್ರಕರಣದಲ್ಲಿ. ಪ್ರಭು ಸ್ವತಃ ಈ ಒಂದು ಯೋಗೀಶ್ ಗೌಡ ಅವರ ಧರ್ಮಪತ್ನಿ, ಅವರ ಹೆಸರು ಮಲ್ಲಮ್ಮ ಇರ್ಬೇಕು ಅಂತ ಅನ್ಸುತ್ತೆ. ನಾನು ಬೇರೆ ಚಾನಲ್ ಅಲ್ಲಿ ಇದ್ದೆ, ಆವಾಗ ಅವರು ಉಲ್ಟಾ ಹೊಡೆದ್ ಬಿಟ್ರು. ನಾನು ಅವ್ರ ಜೊತೆ ಕುತ್ಕೊಂಡು ಮಾತಾಡುವಾಗ ನನ್ಗೆ ತುಂಬಾ ಆಶ್ಚರ್ಯ ಆಗೋಯ್ತು. ಇದೇನಿದು ಸ್ವಂತ ಪತ್ನಿ ಹೀಗೆಲ್ಲ ಮಾತಾಡ್ತಾ, ಅವ್ರ ಮೇಲೆ ಕೆಲವೊಂದು ಆರೋಪಗಳು ಬಂತು. ಅವರು ಬಹಳ ದಿನಗಳವರೆಗೆ ಈ ಒಂದು ಕೊಲೆ ಪ್ರಕರಣದಲ್ಲಿ ನೇರವಾಗಿ ವಿನಯ್ ಕುಲಕರ್ಣಿ ಅವ್ರ ಮೇಲೆ ಆರೋಪ ಮಾಡ್ತಾ ಬಂದ್ರು. ಅದಾದ ಮೇಲೆ ಅವರು ಒಂಥರ ಉಲ್ಟಾ ಆದ್ರು. ಮತ್ತೆ ಬಹಳಷ್ಟು ಘಟನೆಗಳು. ಬಟ್ ಯೋಗೀಶ್ ಗೌಡ ಅವರ ಸಹೋದರ ಮತ್ತು ತಾಯಿ ಈ ಪ್ರಕರಣದಲ್ಲಿ ತುಂಬಾ ಗಟ್ಟಿಯಾಗಿ ನಿಂತರು. ಮತ್ತು ಈ ಒಂದು ಇಡೀ ಪ್ರಕರಣದಲ್ಲಿ ಕೆಲವರು ಶತಾಯಗತಾಯಿ ಇದನ್ನ ಬಿಡಬಾರ್ದು ಅಂತ ಬಹಳ 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 ಗಟ್ಟಿಯಾಗಿ ನಿಂತು ಈ ಕೇಸನ್ನ ನಡೆಸಿದ್ರು. ಕೊನೆಗೂ 10 ವರ್ಷಗಳ ನಂತರ ಈಗ ಶಿಕ್ಷೆ ಪ್ರಕಟ ಆಗಿದೆ. ಸೊ ವಿನಯ್ ಕುಲಕರ್ಣಿ ಹಾಗೆ ನೋಡಿದ್ರೆ ವಿನಯ್ ಕುಲಕರ್ಣಿ ಅವರು ಒಂದು ಯಮನೂರು ರೈತರ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವ್ರಿಗೂ ನಮಗೂ ಸಿಕ್ಕಾಪಟ್ಟೆ ಮಾತಿನ ಚಕಮಕಿ ಎಲ್ಲ ನಡೆದಿದೆ. ಅವರು ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರು ಮಾತಾಡಿದಂಥ ಮಾತುಗಳಾಗಿರ್ಬೋದು, ರೈತರ ಹೋರಾಟದಲ್ಲಿ ಹೆಣ್ಮಕ್ಳ ಮೇಲೆ ನಡೆದಂತಹ ಒಂದು ಬೆತ್ತದಿಂದ ಪೊಲೀಸರ ದರ್ಪ ಆಗಿರ್ಬೋದು, ಈ ಥರದ ಹಲವಾರು ಪ್ರಕರಣಗಳು. ಬಟ್ ವಿನಯ್ ಕುಲಕರ್ಣಿಗೆ ಒಂದು ನಿಜಕ್ಕೂ ಕೂಡ ಒಬ್ಬ ಲಿಂಗಾಯತ ಸಮುದಾಯದ ಮುಖಂಡನಾಗುವಂತಹ ಎಲ್ಲ ಒಂದು ಕೆಪಾಸಿಟಿ ಮತ್ತು ಸಾಧ್ಯತೆಗಳು, ಅವಕಾಶಗಳು ತುಂಬ ಇತ್ತು. ಬಟ್ ಅವರು ಗೊತ್ತಿಲ್ಲ, ಈಗ ಇರುವ ವಿನಯ್ ಕುಲಕರ್ಣಿಗೂ ಮತ್ತು ಈ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಇದ್ದಂಥ ವಿನಯ್ ಕುಲಕರ್ಣಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಕಾಲಕ್ರಮೇಣ ವಿನಯ್ ಕುಲಕರ್ಣಿ ಅವರ ಕೋಪ ಕಡಿಮೆ ಆಗಿದೆ. ಕಾಲಕ್ರಮೇಣ ವಿನಯ್ ಕುಲಕರ್ಣಿ ಅವರ ಅಪ್ರೋಚ್ ಬೇರೆ ಆಗಿದೆ. ಕಾಲಕ್ರಮೇಣ ವಿನಯ್ ಕುಲಕರ್ಣಿ ಅವರ ಒಂದು ಏನು ಅಪೀರಿಯನ್ಸ್ ಬದಲಾಗಿದೆ. ಬಟ್ ಎಸ್ಪೆಷಲಿ ಯೋಗೀಶ್ ಗೌಡ ಕೊಲೆ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರ ಒಂದು ಆ್ಯಟಿಟ್ಯೂಡು ಇದೆಲ್ಲ ನೋಡಿದರೆ ಬಿಸಿ ರಕ್ತ, ಅದನ್ನು ಅವರು ತುಂಬ ಚೆನ್ನಾಗಿ ಒಂದು ಸರಿಯಾದ ರೂಟಲ್ಲಿ ಹೋಗಿದ್ದಿದ್ರೆ ಇವತ್ತು ತುಂಬ ದೊಡ್ಡ ಲೀಡರ್ ಆಗ್ತಾಯಿದ್ರು. ಬಟ್ ಅವರು ಬೇಡಾದ ಕಾರಣಗಳಿಗೆ ತುಂಬ ಸುದ್ದಿ ಆಗೋಗ್ಬಿಟ್ರು. ಮತ್ತು ಆ ಒಂದು ಫೋಕಸನ್ನು ಅವರು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗಲಿಲ್ಲ. ಬಟ್ ಈಗ ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾತಾಡೋದಕ್ಕೆ ಈಗ ನಮ್ಮೊಂದಿಗೆ ಒಟ್ಟು 21 ಜನ ಏನು ದೋಷಾರೋಪಣಾ ಪಟ್ಟಿ ಸಲ್ಲಿಸಲಾಗಿತ್ತು, ಅದರಲ್ಲಿ ಈಗ 2ರನ್ನ ಖುಲಾಸೆ ಮಾಡಲಾಗಿದೆ. 2 ಮಾಫಿ ಸಾಕ್ಷಿಗಳಾಗಿದ್ರು. ಅದರಲ್ಲಿ A1 ಬಸವರಾಜ್ ಮುತ್ತಗಿ ಅವರು